ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ನಿಂಗ್ಸ್ ಇನ್ ಕನ್ನಡ. ಸೊ ಇವತ್ತು ನಾನು ಹೊಸ ಇನ್ವೆಸ್ಟ್ಮೆಂಟ್ ಆ್ಯಪ್ ಜೊತೆಗೆ ಬಂದಿದ್ದೀನಿ. ಸೊ ಇದು C8 2024 ಅಂತ. ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಥ್ರೂ ಅಥವಾ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರೋ ಲಿಂಕ್ ಥ್ರೂ ಸೈನ್ ಅಪ್ ಆಗಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾ ಮೊಬೈಲ್ ನಂಬರ್ ಜೊತೆಗೆ ಇಲ್ಲಿ ನೀವು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಪಾಸ್ವರ್ಡ್ನ ನೀವು ವಿತೌಟ್ ಸಿಂಬಲ್ ಸೆಟ್ ಮಾಡಿ. ಸೊ ಸಿಂಬಲ್ ಹಾಕಿ ನೀವೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ XYZ 123 ಅಂತ ಟೈಪ್ ಮಾಡ್ತೀರಿ. ಸೊ ಆ ರೀತಿ ಟೈಪ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಇದು ಸಿಂಬಲ್ಸ್ನ ತೊಗೊಳ್ಳೋದಿಲ್ಲ. ಸೊ ಇಲ್ಲಿ ನಂತರ ನೆಕ್ಸ್ಟ್ ಸ್ಟೆಪ್ ಒಳಗಡೆ ಇಲ್ಲಿ ಪಾಸ್ವರ್ಡ್ ಹಾಕಿ ಮತ್ತು ಇಲ್ಲಿ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ವಿಡ್ರಾ ಪಾಸ್ವರ್ಡ್ ಹಾಕಿ, ಇಲ್ಲಿ ವಿಡ್ರಾ ಪಾಸ್ವರ್ಡ್ ಹಾಕಿ. ಸೊ ಇದು ನಿಮಗೆ ಟ್ರಾನ್ಸಾಕ್ಷನ್ ಅಥವಾ ವಿಡ್ರಾ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಾದ ನಂತರ ನೀವು ರಿಜಿಸ್ಟರ್ ಆಗಿ. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಈ ಸ್ಟೆಪ್ನ ಸ್ಕಿಪ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಹೋಮ್ ಪೇಜಲ್ಲಿ ನೋಡ್ತಾ ಇರ್ಬೋದು ನೀವು C8 ಟೈರ್ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಪಾರ್ಟ್ಸ್ನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಆ್ಯಂಡ್ ಫಾರಿನ್ ಮಾರ್ಕೆಟ್ ಅಂತಿದೆ. ಸೊ ಇಲ್ಲಿ ನೀವು ಇವೆರಡು ಮಾರ್ಕೆಟ್ಗಳು ಈಗ ಆಲ್ರೆಡಿ ನೋಟಿಸಲ್ಲಿ ನೋಡಿರ್ಬೋದು ನೀವು ಸ್ಟಾರ್ಟಿಂಗಲ್ಲಿ. ಸೊ ಇಲ್ಲಿ ಆಲ್ ಪ್ಲ್ಯಾನ್ಸ್ ಡೈಲಿ ಅರ್ನಿಂಗ್ಸ್ ಆ್ಯಂಡ್ ಡೈಲಿ ವಿಡ್ರಾಯಬಲ್ಸ್ ಪ್ಲೀಸ್ ಫಿಲ್ ಯುವರ್ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಕೇರ್ಫುಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ನೀವೇನಾದರೂ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ತಪ್ಪಾಗಿ ನೀಡಿದ್ದೀರಾ ಅಂತಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಅದೇನಾದರೂ ಬೇರೆಯವ್ರ ಹೆಸರಲ್ಲಿ ಇತ್ತು ಅಂತಂದರೆ ಅಮೌಂಟ್ ಅವ್ರಿಗೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಿಮಗೆ ಇದು ಚೇಂಜ್ ಮಾಡಬೇಕು ಅಂತಂದರೆ ಟೂ ಡಿಫಿಕಲ್ಟಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನೀವು ಕೇರ್ಫುಲ್ಲಾಗಿ ಎಂಟರ್ ಮಾಡಿ. ಸೊ ಇಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಆ್ಯಂಡ್ ಫಾರಿನ್ ಮಾರ್ಕೆಟ್ ಅಂತ ಇದೆ. ಸೊ ಇವೆಲ್ಲ ಫಾರಿನ್ ಮಾರ್ಕೆಟ್ ಎಲ್ಲ ಪ್ರೀ ಸೇಲ್ ಅಂತ ತೋರಿಸ್ತಿದೆ. ಸೊ ಇದು ಲಾಂಚ್ ಆಗಿ 1 ಡೇ ಆಗಿದೆ. ಸೊ ಇದರೊಳಗಡೆ 390 ಮತ್ತು 2800 ಮತ್ತು 6100 3 ಪ್ಲ್ಯಾನ್ಸ್ಗಳು ಆ್ಯಕ್ಟಿವೇಟ್ ಇದ್ದಾವೆ. ಸೊ ಉಳ್ಕಿದ್ದೆಲ್ಲ ನಿಮಗೆ ಪ್ರೀ ಸೇಲಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ 390 ಇನ್ವೆಸ್ಟ್ ಮಾಡಿದ್ರೆ ಅಂತಂದರೆ ಪರ್ ಡೇ 75 ರೀತಿ ನಿಮಗೆ 100 ಡೇ ಸೈಕಲ್ ಇದು. ಸೊ 100 ಡೇ ಸೈಕಲ್ ಅಂತ ಕೊಟ್ಟಿದ್ದಾರೆ. ಇದು ತುಂಬ ಲಾಂಗ್ ಆಯಿತು. ಸೊ ಅಪ್ರಾಕ್ಸಿಮೇಟ್ ಅಂತಂದರೆ ನಿಮಗೆ 4.5 ಮಂತ್ಸ್ ಆಗ್ಬೋದು. ಸೊ ಇಲ್ಲಿ ಇವ್ರು ಕೊಟ್ಟಿರೋ ಪ್ರಕಾರ ಡೈಲಿ ಇನ್ಕಮ್ 75 ಅಂತ ತೋರಿಸ್ತಾ ಇದ್ದಾರೆ. ಸೊ ಟೋಟಲ್ ಆಗಿ 7500 ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇಲ್ಲಿ 2800 ಟ್ರೇಡಿಂಗ್ ಪ್ರೈಸ್ ಇದೆ. ಸೊ ಇದು ಡೈಲಿ ಇನ್ಕಮ್ 5600 ಆಗ್ತಿದೆ. ಸೊ ಇದ್ರದ್ದು ಕೂಡ 100 ಡೇ ಇದೆ ಸೈಕಲ್. ನೆಕ್ಸ್ಟ್ ಇದ್ರ ಟೋಟಲ್ ಇನ್ಕಮ್ ನೋಡೋದಾದ್ರೆ 56,000 ಇದೆ. ಸೊ ಇದು ಯಾವುದು ಎಕ್ಸ್ಟ್ರಾ ಅಮೌಂಟ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ಟ್ರೇಡಿಂಗ್ ಪ್ರೈಸ್ 390 ಅಂತ ಇದೆ ನೋಡಿ. ಸೊ ಇದನ್ನು ಮಾತ್ರ ಇನ್ವೆಸ್ಟ್ ಮಾಡಿ. ಸೊ ಇಲ್ಲಿ ನೀವು ಅಮೌಂಟ್ನ ಆ್ಯಡ್ ಮಾಡೋದಕ್ಕೆ ಮೈನ್ ಒಳಗಡೆ ಇಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ಸೈನ್ ಅಪ್ ಬೋನಸ್ ಆಗಿ 50 ರೂಪೀಸ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ನೀವು ರೆಡ್ಡಾಗಿ ರಿಚಾರ್ಜ್ ಅಂತ ಇದೆ ನೋಡಿ. ಸೊ ಇಲ್ಲಿ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿದರೆ ಇಲ್ಲಿ ನೀವು ರಿಚಾರ್ಜ್ ಸೆಕ್ಷನ್ಗೆ ಬರ್ತೀರಾ. ಸೊ ಎಂಟರ್ ದಿ ಅಮೌಂಟ್ ಇಲ್ಲಿ ನೀವು ಮ್ಯಾನ್ಯಲಾಗಿ ಎಂಟರ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ನೀವು ಇಲ್ಲಿ 50 ರೂಪೀಸ್ನ ಮೈನಸ್ ಮಾಡಿ 340 ರೂಪೀಸ್ ಮಾಡಿದ್ದೀರಾ ಅಂತಂದರೆ ಬರೋದಿಲ್ಲ. ಸೊ ಇಲ್ಲಿ ಮಿನಿಮಮ್ ವಿಡ್ರಾಯಬಲ್ 390 ರೂಪೀಸ್ ಇರುತ್ತೆ. ಸೊ ಇಲ್ಲಿ 390 ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ. ಸೊ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದಮೇಲೆ ಕನ್ಫರ್ಮ್ ರಿಚಾರ್ಜ್ ಮೇಲೆ ಕೊಟ್ಟಿದ್ದೀರಾ ಅಂದರೆ ಪೇಮೆಂಟ್ ಗೇಟ್ವೇ ಮೇಲೆ ತೋರಿಸ್ತದೆ. ಸೊ ಇಂಡಿಯನ್ ಪೇಮೆಂಟ್ ಫಾರ್ ಹಾಟ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಗೇಟ್ವೇ ರೀಚ್ ಆಗ್ತೀರಾ. ಸೊ ಇಲ್ಲಿ ನೀವು ಯಾವುದಾದ್ರೂ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀರಾ ಅಂತಂದರೆ ಇದರಲ್ಲಿ ತೋರಿಸಿರೋ ಹಾಗೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಫೋನ್ಪೇಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲ ಅಂತಂದರೆ ಈ ಏನದರ ಮೊಬೈಲ್ ಥ್ರೂ ನೀವು ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ದೀರಾ ಅಂತ ಅದ್ರದ್ದು UTR ನಂಬರ್ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಟು ಸಬ್ಮಿಟ್ UTR. ಸೊ ಇದನ್ನು ಕ್ಲಿಕ್ ಮಾಡಿ UTR ಸಬ್ಮಿಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ 390 ರೂಪೀಸ್ ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮದು ರೆಕಾರ್ಡ್ಸ್ ನೋಡಿದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಂದಿದೆ. ಸೊ ಇದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಇಲ್ಲಿ ಪ್ಲ್ಯಾನ್ ರೆಕಾರ್ಡ್ ಅಂತ ತೋರಿಸ್ತಾ ಇದೆ. ಪ್ಲ್ಯಾನ್ ರೆಕಾರ್ಡಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಟೋಟಲ್ 7500 ಇದೆ. ಸೊ ಇದನ್ನು ನಾನು 1/3 ಅಂತಂದರೆ March 1 ಇವತ್ತಷ್ಟೇ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೆ ನಾಳೆಯಿಂದ ಇನ್ಕಮ್ ನೋಡೋದಕ್ಕೆ ಸಿಗುತ್ತೆ. ಸೊ ಅಲ್ಲಿ ಫಿನಿಶ್ ಯಾವುದೇ ಪ್ಲ್ಯಾನ್ಸ್ಗಳು ಫಿನಿಶ್ ಆಗಿಲ್ಲ, ಯಾಕಂತಂದರೆ ಇವಾಗಷ್ಟೇ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನಂತರ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ತೋರಿಸ್ತದೆ. ಅಕೌಂಟ್ ರೆಕಾರ್ಡ್ಸ್ ಕೂಡ ಇದೆ. ಅಕೌಂಟ್ ರೆಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನೀವು ಯಾವ ರೀತಿ ಅಮೌಂಟ್ ಆ್ಯಡ್ ಮಾಡಿದ್ದೀರಾ, ರಿಚಾರ್ಜ್ ಮಾಡಿದ್ದೀರಾ, ಏನಾದರೂ ವಿಡ್ರಾ ಮಾಡಿದ್ದೀರಾ ಇಲ್ವೋ, ರಿಚಾರ್ಜ್ ಮಾಡಿದ ನಂತರ
ಏನು ಮಾಡಿದ್ರು ಅಂತಕ್ಕಂಥ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಬ್ಯಾಕ್ ಬಂದಿದ್ದೀರಾ ಅಂತಂದರೆ ಸೊ ಅಲ್ಲಿ ನಿಮ್ಮ ಇನ್ವಿಟೇಷನ್ ಲಿಂಕ್ ಕೂಡ ಇದೆ. ಸೊ ನಿಮ್ಗೆ ಇನ್ವೈಟ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಹೋಮ್ ಪೇಜಲ್ಲಿ ನೀವು ಹೆಚ್ಚಾಗಿ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಆದರೆ ಸೊ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಸೊ ಇದು ಇನ್ನೂ ಸ್ಟಾರ್ಟಿಂಗ್ ಅಲ್ವಾ. ಸೊ ಅದಕ್ಕಾಗಿ ನೀವು 390 ರುಪೀಸ್ ಮಾತ್ರ ಇನ್ವೆಸ್ಟ್ ಮಾಡಿ. ಸೊ ನಿಮಗೆ ನಂಬಿಕೆ ಇಲ್ಲ ಇದ್ರದ್ದು ವಿಡ್ರಾ ಡೀಟೇಲ್ಸ್ ಅಂತಂದರೆ ಸೊ ವೇಟ್ ಮಾಡಿ ಒನ್ ಡೇ. ಸೊ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಾಳೆ ಬರ್ತಕ್ಕಂಥ ಅಮೌಂಟ್ನ ಸೊ ಮಿನಿಮಮ್ ವಿಡ್ರಾ ಇಲ್ಲಿ 150 ಇರೋದ್ರಿಂದ ಸೊ 2 ಡೇಸ್ ವೇಟ್ ಮಾಡಬೇಕಾಗುತ್ತೆ. ಸೊ ಈಗ ಆಲ್ರೆಡಿ ಪೇಮೆಂಟ್ಸ್ ಆಗಿದೆ ಸಾಕಷ್ಟು ಜನದ್ದು. ಸೊ ನಿಮಗೆ ಅವ್ರದ್ದು ಹಾಕೋಕ್ಕಾಗಲ್ಲ. ಸೊ ನಾನೇ ಖುದ್ದಾಗಿ ನೋಡಬೇಕಾಗುತ್ತೆ. ಸೊ ಅದಕ್ಕೆ ನಾನು 2 ಡೇಸ್ ವೇಟ್ ಮಾಡಿದ್ದೀರಾ ಅಂತಂದರೆ ಸೊ ನಂದು ವಿಡ್ರಾ ಆದ ನಂತರ ನಿಮಗೆ ಅದ್ರ ಸ್ಕ್ರೀನ್ಶಾಟ್ ಅಥವಾ ಅದ್ರದ್ದು ಪೇಮೆಂಟ್ ಡೀಟೇಲ್ಸ್ ನಾನು ನಿಮಗೆ ಶೇರ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಹೇಳ್ತೀನಿ. ಸೊ ಇಲ್ಲಿ ನಮಗೆ ಈ ಅಪ್ಲಿಕೇಶನ್ 5 ಡೇಸ್ ನೋಡಿದ್ರೆ ಸಾಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು 75 ರುಪೀಸ್ ಅಂತ ತೋರಿಸಿದೆ. 75 ರುಪೀಸ್ ಅಂತ ಹೇಳಿದ್ರೆ ಸೊ ಇಲ್ಲಿ ನಮಗೆ 75 ಇಂಟು 5 ಅಂತಂದರೆ ಸೊ 5 ಡೇಸ್ ನಡೀತು ಅಂತಂದರೆ 375. ಸೊ ಆಲ್ಮೋಸ್ಟ್ ನಮ್ಮದು ರಿಟರ್ನ್ ಆಗಿಬಿಟ್ಟಿರುತ್ತೆ 5 ಡೇಸ್ ಒಳಗಡೆ. ಸೊ 5 ಡೇಸ್ ನಡೆದ್ರೆ ಸಾಕು ನಮಗೆ. ಸೊ ಇದನ್ನು ಬಿಟ್ಟು ನೀವು ಇವಾಗ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಅಂತಂದರೆ ಸೊ ಇದನ್ನು ಬಿಟ್ಟು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಅಮೌಂಟ್ನ ಹಾಕೋದಕ್ಕೆ ಹೋಗಬೇಡಿ. ಸೊ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಸೊ ಇದು 390 ಮಾತ್ರ ಮಾಡಿ. ಸೊ ಬೇರೆ ಮಾಡೋದಕ್ಕೆ ಹೋಗಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.